ಸ್ನೇಹಿತರೆ ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲೀಗ ಡಿಕೆಶಿ ಸರ್ಕಾರ ಅಸ್ತಿತ್ವದಲ್ಲಿದೆ. ಡಿಕೆ ಶಿವಕುಮಾರ್ ಅಂದುಕೊಂಡಂತೆ ಸಿಎಂ ಆಗಿದ್ದಾರೆ. ಸಂಪುಟದಲ್ಲಿ ಮೊದಲ ಹಂತದಲ್ಲಿ 13 ಜನ ಸದಸ್ಯರನ್ನು ಕೂಡ ಹೊಂದಿದ್ದಾರೆ. ಈಗ ಇನ್ನು 20 ಜನ ಸಚಿವರನ್ನು ಅವರು ನೇಮಕ ಮಾಡಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರೊಂದಿಗೆ ಡಿಕೆ ಶಿವಕುಮಾರ್ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಕಲ್ಪನೆಯ ಆಧಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಅದಕ್ಕೆ ಬೇರೆ ರೀತಿಯ ಕಾರಣವೂ ಕೂಡ ಇದೆ. 2028ರ ವೇಳೆಗೆ ಪಕ್ಷವನ್ನು ಮತ್ತೊಮ್ಮೆ ಆ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಡಿಕೆ ಶಿವಕುಮಾರ್ ಹಾಕಿದ್ದಾರೆ. ಜೊತೆಗೆ ಪಕ್ಷದಲ್ಲಿರುವಂಥ ವಿರೋಧಿ ಬಣವನ್ನು ಮಟ್ಟ ಹಾಕಬೇಕು ಅನ್ನುವಂಥ ಚಿಂತನೆಯೂ ಕೂಡ ಡಿಕೆ ಶಿವಕುಮಾರ್ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಅವರು ಯಾರನ್ನು ಸಚಿವರನ್ನಾಗಿ ಮಾಡಬೇಕು, ಯಾರನ್ನು ಮಾಡಬಾರ್ದು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಧ್ವನಿಯನ್ನು ಎತ್ತಾ ಇದ್ದಂಥವರು ಎಚ್.ಸಿ. ಮಹದೇವಪ್ಪ ಸಚಿವರಾಗಿದ್ದಂಥವರಾಗಿತ್ತು. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ CM ಆಗಿ ಇದ್ದೇ ಇರ್ತಾರೆ ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತಾ ಇದ್ರು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಇನ್ಯಾರಾದರೂ ಬೇರೆ ರೀತಿ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ತದ್ವಿರುದ್ಧ ಅನ್ನುವಂಥ ರೀತಿಯಲ್ಲಿ ಮಹದೇವಪ್ಪ ಉತ್ತರಿಸ್ತಾ ಇದ್ರು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಪ್ರಬಲವಾಗಿ ನಿಲ್ತಾ ಇದ್ರು. ಇನ್ನೊಬ್ಬರು ಜಮೀರ್ ಅಹಮದ್ ಖಾನ್ ಸಹಿತ ಸಿದ್ದರಾಮಯ್ಯನವರ ಆಪ್ತರವರು, ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂಥವರು, ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಅನ್ನೋದನ್ನು ಕಡ್ಡಿ ತುಡ್ಡಾದಂತೆ ಹೇಳ್ತಾ ಇದ್ರು. ಅಂದರೆ ಅಷ್ಟು ಪ್ರಬಲವಾಗಿ ಸಿದ್ದರಾಮಯ್ಯನವರ ಪರ ನಿಲ್ತಾ ಇದ್ರು. ಹೀಗಿದ್ದಂಥ ಸಂದರ್ಭದಲ್ಲಿ ಇಂಥವರನ್ನು ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ನನಗೆ ತಲೆನೋವು ಅನ್ನುವಂಥ ಒಂದು ಚಿಂತನೆಯನ್ನು ಡಿಕೆ ಶಿವಕುಮಾರ್ ಮಾಡುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಜಮೀರ್ ಅಹಮದ್ ಅವರಿಗೆ ದಾವಣಗೆರೆಯ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಿನ್ನಡೆಯಾಗಿದೆ. ಅವ್ರದ್ದೊಂದು ಆಡಿಯೋ ವೈರಲ್ ಆಗಿತ್ತು. ಜಮೀರ್ ಅಹಮದ್ ಖಾನ್ ಆ ಆಡಿಯೋ ನಂದಲ್ಲ, FSL ಬೇಕಾದ್ರೆ ಕಳಿಸಿ, ತನಿಖೆಗೂ ಕೂಡ ಸಿದ್ಧನಿದ್ದೇನೆ ಅನ್ನೋಂಥ ಮಾತನ್ನು ಹೇಳಿದ್ರು. ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಈಗಾಗಲೇ ಅವ್ರ ಮೇಲಿದೆ. ಅವ್ರು ಏನೇ ಸಬೂಬನ್ನು ಕೊಟ್ಟರೂ ಕೂಡ ಹೈಕಮಾಂಡ್ ಅದನ್ನು ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದನ್ನು ಮುಂದೆ ನಾವು ನೋಡಬೇಕು. ಜೊತೆಗೆ ಹೈಕಮಾಂಡು ಇದನ್ನು ಯಾವ ರೀತಿಯಾಗಿ ನೋಡಿದೆ ಅನ್ನೋದು ಜಮೀರ್ ಅಹಮದ್ ಅವರ ರಾಜಕೀಯ ಭವಿಷ್ಯದ ಮೇಲೆಯೂ ಕೂಡ ಅದು ಪರಿಣಾಮ ಬೀರುತ್ತೆ. ಒಂದೊಮ್ಮೆ ಹೈಕಮಾಂಡ್ಗೆ ಜಮೀರ್ ಅಹಮದ್ ಖಾನ್ ಈ ಒಂದು ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಮನದಟ್ಟಾಗಿದ್ದರೆ ಅವರಿಗೆ ಸಚಿವ ಸ್ಥಾನ ಖಂಡಿತವಾಗೂ ಸಿಗೋದಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ದೆಹಲಿಯ ನಾಯಕರೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರೊಂದಿಗೂ ಕೂಡ ಮಾತುಕತೆ ಮಾಡಿದಂಥ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಆಡಿದ್ದಾರೆ. ಇನ್ನು 20 ಸಚಿವ ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಆಪ್ತರನ್ನು ಸೇರಿಸಲೇಬಾರದು ಅನ್ನುವಂಥ ದೃಷ್ಟಿಕೋನವನ್ನು ಡಿಕೆ ಶಿವಕುಮಾರ್ ಅವರು ಹೊಂದಂತೆ ಕಾಣಿಸ್ತಾರೆ. ಅದಕ್ಕೆ ಅವರು ಜಾತಿವಾರು ಅದೇ ಸಮುದಾಯದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಶಾಸಕರಿಗೆ ಅವಕಾಶ ಕೊಡೋದು ಅನ್ನುವಂಥ ಲೆಕ್ಕಾಚಾರವನ್ನು ಡಿಕೆ ಶಿವಕುಮಾರ್ ಹಾಕಿದಂತೆ ಕಾಣಿಸ್ತಾ ಇದೆ. ಈಗ ಮಹದೇವಪ್ಪನವರು ದಲಿತ ಕೋಟಾದಲ್ಲಿ ಅವರು ಸಚಿವರಾಗಿದ್ದರು. ಅದೇ ಕೋಟಾದ ಅದೇ ಸಮುದಾಯದ ನರೇಂದ್ರ ಸ್ವಾಮಿ ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರಲ್ಲಿದೆ. ಒಂದು, ತನ್ನ ಆಪ್ತ ಆಗಿರುವಂಥ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶವನ್ನು ಕೊಡೋದು, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಇಲ್ಲದೇ ಇರುವ ಹಾಗೆ ನೋಡಿಕೊಳ್ಳೋದು, ಮಹದೇವಪ್ಪನವರನ್ನು ಹೊರಗಿಡೋದು. ಎರಡೂ ಕೂಡ ಒಂದು ಹುದ್ದೆಯನ್ನು ಅಂದರೆ ಒಂದು ಸಚಿವ ಸ್ಥಾನವನ್ನು ನೇಮಕ ಮಾಡುವ ಮೂಲಕವಾಗಿ ಎರಡೂ ಆಸೆಯನ್ನು ಈಡೇರಿಸಿಕೊಂಡಂತೆ ಆಗತ್ತೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲೂ ಹಾಗೆ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ, DCM ಹುದ್ದೆಯನ್ನು ಆಕಾಂಕ್ಷಿಯಾಗಿದ್ದರು. DCM ಆಗೇ ಬಿಡ್ತಾರೆ ಅನ್ನುವಂಥದ್ದು ಚರ್ಚೆಯಲ್ಲಿ ಇತ್ತು. ಪರಮೇಶ್ವರ್ ಅವರು DCM ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಒಂದು ಹುದ್ದೆ ಗ್ಯಾರಂಟಿ, DCM ಹುದ್ದೆ ಗ್ಯಾರಂಟಿ ಅನ್ನುವಂಥದ್ದು ಇತ್ತು. ಯಾಕಂದರೆ ಜಾತಿವಾರು, ಸಮುದಾಯವಾರು DCM ಸೃಷ್ಟಿ ಮಾಡುತ್ತೆ, DCM ಹುದ್ದೆನ ಸೃಷ್ಟಿ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿದ್ದದ್ದು ಜಮೀರ್ ಅಹಮದ್ ಖಾನ್ ಅವರ ಹೆಸರೇ. ಯಾಕೆಂದರೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಮುಸ್ಲಿಮರಿಗೆ ಟಿಕೆಟನ್ನು ಕೊಡಲಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧವೇ ನಿಂತಿತ್ತಲ್ಲ, ಅದು ಜಮೀರ್ ಅಹಮದ್ ಅವರಿಗೆ ಅನುಕೂಲ ಆಗತ್ತೆ. ಜೊತೆಗೆ ಕೇರಳದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿನ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಥವಾ ಅವರ ಮಿತ್ರ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ ರೀತಿ ಇತ್ತಲ್ಲ, ಅಲ್ಲಿ ಅಲ್ಲಿನ ಶಾಸಕರನ್ನು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡಂಥ ಪರಿ ಇತ್ತಲ್ಲ, ಅದೆಲ್ಲವೂ ಕೂಡ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅನುಕೂಲ ಆಗತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇತ್ತು. ಆದರೆ
ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಈಗ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವೇ ಜಮೀರ್ ಅಹಮದ್ ಖಾನ್ ಅವರಿಗೆ ಮುಳುವಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ CM ಆಗಿದ್ದಂಥ ಸಿದ್ದರಾಮಯ್ಯನವರ ಪರವಾಗಿ ಈ ಹಿಂದೆ ಗಟ್ಟಿ ಧ್ವನಿಯಾಗಿದ್ದಂಥ ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು ಅನ್ನುವಂಥ ಲೆಕ್ಕಾಚಾರ DK ಶಿವಕುಮಾರ್ ಅವರ ಬಳಿ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ CM ಆಗಿರುವಂಥ DK ಶಿವಕುಮಾರ್ ಅವರು ತನಗೆ ವಿರೋಧಿ ಬಣ ಇದ್ದಂಥ ಅವರನ್ನು ಯಾಕೆ ಸೇರಿಸ್ಕೊಳ್ಬೇಕು ಅಂತ ಸಹಜ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅದೇ ಒಂದು ಲೆಕ್ಕಾಚಾರದಲ್ಲಿ ಜಮೀರ್ ಅಹಮದ್ ಅವರ ಬದಲಾಗಿ ತನ್ವೀರ್ ಶೇಟ್ ಅವರನ್ನು ಆಯ್ಕೆ ಮಾಡ್ಕೊಳ್ಬೇಕು, ನನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರವನ್ನು DK ಶಿವಕುಮಾರ್ ಹಾಕಿದ್ದಾರೆ. ಅದೇ ಕಾರಣಕ್ಕಾಗಿ ಅವರ ಸಿದ್ಧಪಡಿಸಿರುವಂಥ ಪಟ್ಟಿಯಲ್ಲಿ ಜಮೀರ್ ಬದಲಾಗಿ ತನ್ವೀರ್ ಶೇಟ್ ಹಾಗೆ SC ಮಹದೇವಪ್ಪ ಅವರ ಬದಲಾಗಿ ನರೇಂದ್ರ ಸ್ವಾಮಿ ಅವರನ್ನು ಸಚಿವರನ್ನಾಗಿ ಮಾಡೋದಕ್ಕೆ DK ಶಿವಕುಮಾರ್ ಹೊರಟಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಮಹದೇವಪ್ಪ ಇರ್ಬೋದು, ಜಮೀರ್ ಅಹಮದ್ ಖಾನ್ ಅವರಿರ್ಬೋದು, ಅವರಿಬ್ಬರನ್ನ ತನ್ನ ಸಂಪುಟದಿಂದ ದೂರ ಇಡೋದಕ್ಕೆ, ಹೊರಗಿಡೋದಕ್ಕೆ DK ಶಿವಕುಮಾರ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಜಾತಿವಾರು ಅದೇ ಸಮುದಾಯದ ಇನ್ನೊಬ್ಬರನ್ನ ಸಚಿವರನ್ನಾಗಿ ಮಾಡುವ ಮೂಲಕವಾಗಿ ಸಿದ್ದು ಆಪ್ತರಿಗೆ ತನ್ನ ಸಂಪುಟದಿಂದ ಕೊಡೋದಕ್ಕೆ DK ಶಿವಕುಮಾರ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಜೂನ್ 23ರ ನಂತರದಲ್ಲಿ ಸಂಪುಟ ವಿಸ್ತರಣೆ ಆಗ್ಬೋದು ಅಂತ ಲೆಕ್ಕಾಚಾರಗಳಿದೆ. ಯಾಕೆಂದರೆ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ನ ಚುನಾವಣೆಯೂ ಕೂಡ ಮುಗಿಯುತ್ತೆ. ಅದಾದ ಬಳಿಕ ಸಂಪುಟ ವಿಸ್ತರಣೆಯನ್ನು ತ್ವರಿತವಾಗಿ ಮಾಡ್ಬೋದು. ಯಾಕೆಂದರೆ ಇನ್ನು ಬಹಳಷ್ಟು ದಿನ ಸರ್ಕಾರ ಇಲ್ಲ ಅಲ್ಲ, ಅಂದರೆ ಅವರ ಅವಧಿಯೂ ಕೂಡ ಕಡಿಮೆ ಇದೆ. 2 ವರ್ಷ ಇರುವಂಥ ಸಂದರ್ಭದಲ್ಲಿ ತ್ವರಿತವಾಗಿ ಸಂಪುಟವನ್ನು ವಿಸ್ತರಣೆ ಮಾಡಿಕೊಂಡು ಒಂದಿಷ್ಟು ಉಪಕಾರಿಯಾಗುವಂಥ ಕೆಲಸಗಳನ್ನು ಮಾಡಬೇಕು, ಸರ್ಕಾರವನ್ನು ಜನಪ್ರಿಯಗೊಳಿಸಬೇಕು. ಈ ಎಲ್ಲ ಜವಾಬ್ದಾರಿ ಇರುವಂಥ ಕಾರಣಕ್ಕಾಗಿ ಜೂನ್ 23ರ ಒಳಗಾಗಿ ಅಥವಾ 23ರ ನಂತರದಲ್ಲಿ ಒಂದು ವಾರದ ಒಳಗೆ ಸಂಪುಟವನ್ನು ವಿಸ್ತರಣೆ ಮಾಡಲಾಗತ್ತಂತ ಇದೆ. ಆ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅಂದುಕೊಂಡಂತೆ ಸಿದ್ದು ಆಪ್ತರನ್ನ ಹೊರಗಿಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.